ಈಗ ಪತ್ರ ಓದೋ ಸಮಯ. ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣವಾ? ಗುರುಜಿ, ಪತ್ರವನ್ನ ದೀಪ ಅವರು ಉಡುಪಿಯಿಂದ ಬರೀತಿದ್ದಾರೆ. ನಮಸ್ಕಾರ ಗುರುಜಿ, ನಿಮ್ಮ ಚರಣವನ್ನ ಸ್ಪರ್ಶಿಸಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಡಿಸೆಂಬರ್ 29ನೇ ಶನಿವಾರ 2001ನೇ ಇಸ್ವಿಯಲ್ಲಿ ಇವರ ಮಗಳು ಜನಿಸಿದಂತೆ ಗುರುಜಿ. 9 ವರ್ಷ ಆದ್ರೂ ಇನ್ನೂ ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ ಗುರುಜಿ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳ ದುರ್ಬಲಳಾಗಿದ್ದಾಳೆ ಇವಳು ಅಂತ ಹೇಳ್ತಿದ್ದಾರೆ ಗುರುಜಿ. ಹಾಗೆ ಅವರ ತಂದೆ ಬೆಳಗಿನ ಜಾವ ಹೃದಯಾಘಾತದಿಂದ ತೀರ್ ಹೋದ್ರಂತೆ. ಅಂದಿನಿಂದ ಇಂದಿನವರೆಗೂ ಯಾರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿರೋ ಅವ್ರು ಸತ್ತು ಹೋಗ್ಬಿಡ್ತಾರೆ ಅನ್ನೋ ಭಯಭೀತಿ ಕಾಣುತ್ತೆ. ಹಾಗೆ ರಾತ್ರಿ ಹೊತ್ತು ಲೈಟ್ ಇದ್ರೂ ಕೂಡ ತುಂಬಾನೇ ಹೆದರ್ಕೋತಾಳೆ. ರಕ್ತ ನೋಡಿದ್ರೆ ವಾಂತಿ ಮಾಡ್ಕೊಂಡ್ ಬಿಡ್ತಾಳೆ. ಯಾಕೆ ಗುರುಜಿ ಹೀಗಾಗಿದ್ದಾಳೆ? ಇಷ್ಟು ಸ್ಪರ್ಧಾತ್ಮಕ ಯುಗದಲ್ಲಿ ಇವಳು ಹೀಗಿದ್ರೆ ಮುಂದೆ ಬರ್ತಾಳ? ಅವ್ರದ್ದು ಮತ್ತೆ ಅವ್ರ ಮಗಳದ್ದು ಇಬ್ಬರದು ಒಂದೇ ನಕ್ಷತ್ರ ಅಂತೆ. ಹೀಗಿದ್ರೆ ತಪ್ಪಂತೆ, ಹೌದಾ ಗುರುಜಿ? ಬಹಳಷ್ಟು ಪ್ರಶ್ನೆ ಕೇಳಿದಾರೆ ಗುರುಜಿ. ಅಂಗಾರಕ ದೋಷ ಇದೆಯಂತೆ ಇವಳಿಗೆ, ಹೌದಾ? ಏನ್ ಮಾಡ್ಬೇಕು ತೋರಿಸ್ತಿಲ್ಲ ಅಂತ. ಆಕೆ ಹೆಸರೇನು? ದೀಪ. ದೀಪಮ್ಮ, ನೀವು ನಿಮ್ಗಾಗಿರ್ತಕ್ಕಂಥ ಮಗಳಿಗೆ ಇಷ್ಟೆಲ್ಲ ರೋದನೆ ಅಂದರೆ ಇವಳಿಗೆ ರಕ್ತ ಕಂಡ್ರೆ ಭಯ ಆಗಿರ್ತಕ್ಕಂಥದ್ದು ರಾಹು ಮುಖಾಂತರವಾಗಿ. ಕುಜ ಅಂದರೆ ಅವಳು ಹುಟ್ಟಿದಾಕ್ಷಣಕ್ಕೆ ತಂದೆನೂ ಪರಿಪೂರ್ಣವಾಗಿ ಬಾಲ್ಯದಲ್ಲೇ ಹೋಗಿದ್ದಾಕ್ಷಣಕ್ಕೆ, ಅಂದರೆ ತಂದೆನ ತಿನ್ಕೊಂಬಿಟ್ಲು ಅನ್ನೋ ರಾಕ್ಷಸ ಗುಣ. ಆ ರಾಕ್ಷಸ ಗುಣ ಯಾರ್ದು? ಕುಜನದು. ಸೊ ಕುಜನ ಅಂಶ ರಾಹು ಜೊತೆ ಕುಂತ್ಕೊಂಡ್ರೆ ಕುಜರಾಹು ಅನ್ನೋತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಧಿ. ಈ ಕುಜರಾಹು ಸಂಧಿಯನ್ನು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ಕುಜರಾಹು ಸಂಧಿ ಹೋಮ ಜ್ಞಾಪಕ ಇರಲಿ. ಕುಜ ರಾಹು ಸಂಧಿ ಹೋಮ. ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಕ್ತ, ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥ ರಕ್ತ. ಸಂದಿಗ್ನ ಕಾಲದಲ್ಲಿ ತಂದೆ ಇಲ್ಲದಿದ್ದ ಸ್ಥಳದಲ್ಲಿ ಇಬ್ಬರ ಹೆಣ್ಣು ಮಕ್ಕಳಿಗೆ ಭಯ ಭೀತಿ. ಈ ಭಯ ಭೀತಿ ಬರ್ತಕ್ಕಂಥದ್ದು ಕೇತುವ ಮುಖಾಂತರ. ಅದಕ್ಕೆ ರಾಹುವ ಸರ್ಪ ಅನುಗ್ರಹ. ಈ ಎರಡಕ್ಕೂ ಶಮನ ಕೊಡ್ತಕ್ಕಂಥವ್ರು ಯಾರು? ನರಸಿಂಹಸ್ವಾಮಿ ದುರ್ಗಾಂಶದಲ್ಲಿ. ನರಸಿಂಹಸ್ವಾಮಿನೂ ಹೌದು, ದುರ್ಗಾಂಶದಲ್ಲೂ ಹೌದು. ಅದಕ್ಕೆ ನಾವೇನು ಹೇಳ್ತೀವಿ? ಶರಬೇಶ್ವರ ಅಂತ ಕರಿತೀವಿ. ನೀವೊಂದು ಕೆಲಸ ಮಾಡಿ, ಶರಬೇಶ್ವರನ್ನ ಪರಿಪೂರ್ಣವಾಗಿ ದುರ್ಗಾಂಶದಲ್ಲೇ ಕೂತಿರ್ತಕ್ಕಂಥವಳನ್ನ ಪ್ರಾರ್ಥನೆನ ಮಾಡ್ಕೊಳ್ಳೋಕ್ಕೆ ಒಂದು ಪಟವನ್ನು ತಗೊಂಬಂದು ಕೂತ್ಕೊಳ್ಳಿ. ಆ ಫೋಟೋಗೆ ಇಲ್ಲದೇ ಶರಬೇಶ್ವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಮೊದಲೇ ನಿಮಗೆ ಒಂದು ಮಂತ್ರವನ್ನು ಕಾರ್ಯಕ್ರಮದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ. ಓಂ ನಮೋ ಭಗವತೆ ಶರಭಾಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಸಹಾಯ ಸಹಾಯ ರಕ್ಷ ರಕ್ಷ ಓಂ ನಮೋ ಭಗವತೆ ಸರ್ವಭೂತೇಭ್ಯೋ ಓಂ ಷಟ್ ಸ್ವಾಹ. ಇದನ್ನು ಹೇಳ್ಕೊಳ್ತಕ್ಕಂಥದ್ದು. ಈ ಶರವೇಶ್ವರನ ಮಂತ್ರವನ್ನು 9 ಸಲ ಹೇಳ್ಕೊಂಡಾಗ ಹೀಗೆ ಯಾವುದಾದ್ರೂ ಒಂದು ಅಕ್ಕಿಯನ್ನು, ಹೀಗೆ ಒಂದು ಬೇಳೆಯನ್ನು ಅಥವಾ ಅವಳಿಗೆ ಊಟ ಮಾಡತಕ್ಕಂಥ ವಸ್ತುವನ್ನು ಇದನ್ನು ಹೀಗೆ ಕೈಯಲ್ಲಿ ಇಟ್ಕೊಂಡು ಇದನ್ನು 9 ಸಲ ಹೇಳ್ಕೊಂಡು ಅಡುಗೆಯನ್ನು ಮಾಡಿದಾಗ, ಆ ಅಡುಗೆಯನ್ನು ಅವಳಿಗೆ ಬಡಿಸುವಾಗಲೂ ಅದನ್ನು 9 ಸಲ ಹೇಳ್ಕೊಳ್ಳುವಾಗ ಅಥವಾ ಅವಳು ಆ ಸ್ಮರಣೆಯನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡಾಗ ಪರಿವರ್ತನೆ. ಅದಾದಮೇಲೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತೀನಿ, ಅದನ್ನು ಸ್ಮರಣೆ ಮಾಡ್ಕೋಬೇಕು. ಎಲ್ಲರೂ ಸಾಧಾರಣವಾಗಿ ಮಾಡ್ಕೊಳ್ಳೋದೇ ಇಲ್ಲ. ಈ ಸ್ಮರಣೆನ ಮಾಡ್ಕೊಂಡಾಗ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಭಯ ಭೀತಿಗಳು ಬರೋದಿಲ್ಲ. ಮಲ್ಕೋಬೇಕಾದ್ರೆ ಯಾವುದು ತಿಳ್ಕೊಳ್ಳಿ, ಹಣೆಗಿಟ್ಕೊಳ್ಳದೆ ಮಲ್ಕೋಬಾರ್ದು. ಅದಕ್ಕೆ ನಾವು ಮೊದಲಿಂದ ಬಡ್ಕೊಳ್ಳೋದು. ಎಷ್ಟೋ ಜನಕ್ಕೆ ಯಾರ್ಯಾರಿಗೋ ಏನೇನು ಗ್ರಹ ದೋಷಗಳಿರುತ್ತೋ ಗೊತ್ತಿರಲ್ಲ. ಕನಿಷ್ಠ ಪಕ್ಷ ಹಣೆಗೆ ವಿಭೂತಿ ಇಲ್ಲದೆ ಮಲ್ಕೋಬೇಡಿ. ಹಣೆಗೆ ವಿಭೂತಿಯನ್ನು ಇಟ್ಕೊಂಡು ಹೇಳ್ಕೊಳ್ಳಿ. ರಾಮಸ್ಕಂದಂ ಹನುಮಂತಂ ವೈನತಯ್ಯಾರುಕೋಧರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಶ್ಯತಿ. ರಾಮಸ್ಕಂದಂ, ರಾಮ ಸ್ಕಂದ ಸುಬ್ರಹ್ಮಣ್ಯ, ರಾಮಸ್ಕಂದಂ. ಹನುಮಂತಂ, ಹನುಮಂತಂ ಅಂದರೆ ಆಂಜನೇಯ. ವೈನತಯ್ಯ ಅಂದರೆ ಗರುಡ, ವೈನತಯ್ಯನಿಗೆ ಗರುಡ. ರುಕೋಧರ ಅಂದರೆ ಭೀಮ. ಶಯನೇನ ಸ್ಮರೇ ನಿತ್ಯಂ, ನೀ ನಿದ್ರೆ ಮಾಡೋ ಸಮಯಕ್ಕೆ ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂಥ ದೇವರುಗಳು ಯಾರೋ? ಪಳ್ಳಿಕೊಂಡೇಶ್ವರ ಈಶ್ವರ, ಅದಾದ ಮೇಲೆ ರಂಗನಾಥ. ಇವತ್ತು ಕಾರ್ಯಕ್ರಮದಲ್ಲೂ ಅದೇ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಬಹಳ ಸಂತೋಷವಾಗಿ. ಅದಕ್ಕೆ ಶಯನೇನ ಸ್ಮರೇ ನಿತ್ಯಂ, ಅದನ್ನು ನಿತ್ಯ ಸ್ಮರಣೆ ಮಾಡಿಕೊಂಡ್ರೆ ದುಸ್ವಪ್ನಂ ತಶ್ಯ ನಶ್ಯತಿ. ಸ್ವಪ್ನಗಳೇ ಇಲ್ಲದೆ ಇರೋ ಥರ ದುಸ್ವಪ್ನಗಳು ಬರೋದಿದ್ದ ಹಾಗೆ ತಶ್ಯ ನಶ್ಯತಿ, ಮಲಗಿ ಎದ್ದೇಳೋವರೆಗೂ ಅಂತ ವಿಚಾರಪೂರ್ವಕವಾಗಿ ಆ ಸ್ಮರಣೆನ ಮಾಡ್ಕೋಬೇಕು. ಇದನ್ನು ಹಣೆಗೆ ಇಟ್ಕೊಂಡು ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಯಾವ ರೋಗ ರುಜಿನಗಳು, ಯಾವ ಭೀತಿ ಭಯಗಳು ಬರೋದಿಲ್ಲ. ಎಂಥ ಸ್ವಪ್ನಗಳು ಬರೋದಿಲ್ಲ, ಯಾವುದೇ ಒಂದು ಕಾಟವೂ ಇರೋದಿಲ್ಲ. ನೀವು ಲೈಟ್ ಹಾಕೊಂಡು ಮಲ್ಕೊಳ್ಳೋದ್ರಿಂದನೇ ದೊಡ್ಡ ತೊಂದರೆ. ಫಸ್ಟ್ ಲೈಟ್ ಆಫ್ ಮಾಡಿಬಿಟ್ಟು ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ. ರಾತ್ರಿ ಏನು ಕಣಿ ಕೇಳ್ತಾ ಕೂತಿರ್ತೀರೇನಾ, ಲೈಟ್ ಆರಿಸ್ಬಿಟ್ಟು ಮಲ್ಕೊಳ್ಳೋದು ಕಲ್ತ್ಕೊಳ್ಳಿ. ಆರಿಸ್ಬಿಟ್ಟು ಮಲ್ಕೊಂಡಾಗ ಶನಿ ನಿದ್ರಾವಸ್ಥೆಯಲ್ಲಿದ್ದಾಗ ಪರಿವರ್ತನೆ. ಅದಕ್ಕೆ ಮೊಸರನ್ನ ತಿಂದು ಮಲ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದ್ದೀನಿ, ಕೇಳಲ್ವೇ? ಆ ಮೊಸರನ್ನ ತಿಂದರೆ ಮಂದಗತಿಯಾಗಿರ್ತಕ್ಕಂಥ ಮೈಂಡ್ಗೆ, ಸ್ಟ್ರೆಸ್ಗೆ, ಸ್ಟ್ರೈನ್ಗೆ ಎಲ್ಲವೂ ರಿಲೀಫ್ ಕೊಡುತ್ತೆ. ಆ ರಿಲೀಫ್ ಕೊಟ್ಟಾಗ ಟಾಕ್ಸಿನ್ಸ್ ಒಳಭಾಗದಲ್ಲಿರ್ತಕ್ಕಂಥದ್ದು ವ್ಯಾನಿಷ್ ಆಗತ್ತೆ. ಅಂದರೆ ಸೈಂಟಿಫಿಕಲ್ ಆಗು ವ್ಯಾನಿಷ್ ಆಗತ್ತೆ. ನಿದ್ರಾವಸ್ಥೆ ಮಂದಗತಿಯಾಗಿ ಹೇಳ್ಕೊಂಡು ಹೋಗ್ತಾನೆ. ಮಾಂದಿ ಅನ್ನೋ ಶನಿ ಮಗ ನಿದ್ರೆಯನ್ನ ಮಾಡಿಸ್ತಾನೆ.
ನಿದ್ದೆ ಚೆನ್ನಾಗಿ ಮಾಡಿದಾಗ ಯಾವುದೇ ತೊಂದರೆಗಳು ಬರಲ್ಲ. ಒಂದು. ಎರಡನೇದು, ಹತ್ತಿರದಲ್ಲೇ ಎಲ್ಲಾದರೂ ಉಡುಪಿ ಹತ್ತಿರದಲ್ಲೇ ಕೊಡಿ ಅಂತೀರ. ಬಹಳ ಸಂತೋಷ, ನಿಮಗೆ ಹೇಳ್ತೀನಿ, ಆಲಟಿ ಅಂತಿದೆ. ಎಲ್ಲಿ? ಈಶ್ವರನ ದೇವಸ್ಥಾನ, ದುರ್ಗಾ ಕಲ್ಲಲ್ಲಿ ಈಶ್ವರ ಇದ್ದಾನೆ. ಅಂದರೆ ಒಂದು ದುರ್ಗೆ ವಿಗ್ರಹ ಇದೆ, ಅದರಲ್ಲಿ ಆಲಟಿ ಅಂತ ಕರಿತೀವಿ. ಆಲಟಿ ಅಂದ್ರೆ ಏನು? ಕಂಚು ಅಂತ. ಆಲಟಿ ಅಂತಕ್ಕಂಥದ್ರಲ್ಲಿ ಹೀಗೆ ಕಂಚಿನ ಪಾತ್ರೆ ಬೋರ್ಲ್ ಹಾಕಿದಾಗ ಒಳಭಾಗದಲ್ಲಿ ದುರ್ಗಾ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಆ ಭಾಗದಲ್ಲಿ ಅದನ್ನೇ ಲಿಂಗಾಕಾರದಲ್ಲಿ ಪೂಜೆ ಮಾಡ್ತಾರೆ. ಒಳದಲ್ಲಿ ದುರ್ಗಾ ಇದ್ದಾಳೆ ಅನ್ನೋದೇ ಕಾನ್ಸೆಪ್ಟ್. ಹೊರಭಾಗದಲ್ಲಿ ಆಲಟಿ ಅಂದ್ರೆ ಆ ಬೋರ್ಲ್ ಹಾಕಿರೋ ಕೊಂಡ. ಆ ಕುಂಡ ಆದರೂ ಸರಿ, ಅದೊಂದು ಪಾತ್ರೆ ಅಂತ ಆದರೂ ಸರಿ, ಆ ಕಾಲದಲ್ಲಿ ಇದ್ದಿದ್ದು ಕಂಚಿನ ಪಾತ್ರೆ. ಹೀಗೆ ಆ ಲಿಂಗ ಆಕಾರ ಇವತ್ತವರೆಗೂ ತೆಗೆದಿಲ್ಲ. ಅಲ್ಲಿ ಸ್ಮರಣೆ ಮಾಡ್ಕೊಂಡ್ರೆ ಕಂಡು ಕಾಣದೇ ಇರತಕ್ಕಂಥ ದುರ್ಗ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ. ನಿಮಗೆ ಅಲ್ಲಿಂದ ಸುಮಾರು ಸುಳ್ಯ ಹತ್ತಿರದಲ್ಲೇ ಬರುತ್ತದು. ಸಂಪಾಜೆಯಿಂದ ಸುಳ್ಯಾಗ ಹತ್ರ, ನಿಮ್ಮ ಉಡುಪಿಯಿಂದ ಭಾಳ ಹತ್ತಿರಕ್ಕೆ ಬಂದ್ಬಿಡ್ಬೋದು. ಒಂದು 2 hours ಜರ್ನಿ. ಅಲ್ಲಿಂದ ಪುತ್ತೂರು, ಪುತ್ತೂರಿಂದ ಸುಳ್ಯ ಟು ಸಂಪಾಜೆ ಸ್ಟಾಪಲ್ಲಿ ಎಲ್ಲಾದರೂ ಇಳ್ಕೊಳ್ಳಿ. ಹತ್ತಿರದಲ್ಲಿ ಬಂದು ಆಲಟಿ ದೇವಸ್ಥಾನ ಅಂತ ಕೇಳಿ, ಖಂಡಿತ ಹೋಗಿ ಬನ್ನಿ. ಅಲ್ಲಿ ಹೋಗಿ ಬಂದ ತಕ್ಷಣ ನಿಮಗೆ ಅಲ್ಲೊಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ವಿಚಾರ. ಇದನ್ನು ಮಂಗಳವಾರನೇ ಮಾಡಿಸ್ಬೇಕು, ಗಮನ ಇರಲಿ. ಮಂಗಳವಾರ ತಾಳೆ ಹೂಗಳನ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ನಿಮ್ಮ ಮಗಳಿಗೆ ಯಾವುದೇ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಿಂತ ಭೀತಿ ಭಯಗಳು ಹೋಗುತ್ತೆ. ಇವಳಿಗಿರ್ತಕ್ಕಂಥ ಅವಾಕರಿಗೆ, ಗೀಕರಿಗೆ ಇದೆಲ್ಲ ತಲೆನೋವು ಇಲ್ಲದೆ ಇರತಕ್ಕಂಥ ಆಗತ್ತೆ. ನಿಮ್ಮಿಬ್ಬರು ಹೆಣ್ಣು ಮಕ್ಕಳಿಗೂ ಇರ್ತಕ್ಕಂಥ ನಕ್ಷತ್ರ ದೋಷ ಪರಿವರ್ತನೆ ಆಗುತ್ತೆ. ಆದರೆ ಮೊದಲು ಹೇಳಿದ್ದು ಮಾಡಿ, ಇದನ್ನು ಸೇರಿಸ್ಕೊಳ್ಳಿ. ಎರಡೂ ಸೇರಿ ಪರಿವರ್ತನೆ ಆಗಲಿ, ನಿಮ್ಮ ಜೀವನ ಸುಖವಾಗಿರಲಿ.